ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಸಭ್ಯವಾಗಿ ಕಾಮೆಂಟ್ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಸಿಕೆ ಅಚ್ಚುಕಟ್ಟು ಪೊಲೀಸರು ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಏನಂತ, ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಅಂತ. ಈ ಪ್ರಕರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಿ ಅಂತ ಪೊಲೀಸರು ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ವಿಜಯಲಕ್ಷ್ಮಿ ಅವರು ಇನ್ನೂ ಕೊಟ್ಟಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರ ಹೇಳಿಕೆಯನ್ನ ದಾಖಲು ಕೂಡ ಮಾಡಿಕೊಂಡಿದ್ದು ಅಶ್ಲೀಲ ಕಾಮೆಂಟ್ ಮಾಡಿದವರ ಬಗ್ಗೆ ತನಿಖೆ ಆಗ್ತಾ ಇದೆ. 6 ಖಾತೆಗಳ ID ಮತ್ತು IP ಅಡ್ರೆಸ್ಗಳ ಪರಿಶೀಲನೆಗೂ ಕೂಡ ಮುಂದಾಗಿದ್ದು ಅಶ್ಲೀಲ ಕಾಮೆಂಟ್ಸ್ ಬಗ್ಗೆ ಇದೀಗ ನಿಗಾ ಇಟ್ಟಿದ್ದಾರೆ. ಅದ್ಯಾಕೋ ರಾಜ್ಯದಲ್ಲಿ ವಿಪರೀತವಾಗಿ ಇತ್ತೀಚೆಗೆ ಈ ಕೀಪ್ಯಾಡ್ ವಾರಿಯರ್ಸ್ಗಳ ಗಾಂಚಲಿ ಹಾವಳಿ ಹೆಚ್ಚಾಗ್ತಾ ಇದೆ. ಮುಖ ಇರಲ್ಲ, ಏನಿಲ್ಲ, ಯಾರ್ದೋ DP ಹಾಕೋಬಿಡ್ತಾರೆ. ಬೇಕಾಗಿರಂಗೆ ಅಂದರೆ ತೀರಾ ಅಶ್ಲೀಲ ಪದಗಳನ್ನು ಬಳಸಿ ಕಾಮೆಂಟ್ ಹಾಕೋದು, ತೇಜೋವಧೆ ಮಾಡೋದು, ಬೇರೆಯವರ ಮನಸ್ಸಿಗೆ ಕಿರಿಕಿರಿ ಅನ್ನಿಸುವಂತೆ ರಿಯಾಕ್ಟ್ ಮಾಡೋದು ಹೆಚ್ಚು ಆಗ್ತಾ ಇದೆ. ಇದೀಗ ರಮ್ಯಾ ಅವರ ವಿಚಾರದಲ್ಲಿ ನೋಡಿದ್ವಿ. ಬಟ್ ಅದೇ ಥರ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಅನುಭವಕ್ಕೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ನೀವು ಹೆಚ್ಚಿನ ಮಾಹಿತಿ ಕೊಡಿ, ಇನ್ಯಾರ್ಯಾರ್ದಿದೆ, ಏನೆತ್ತ, ನಿಮ್ಮ ಹತ್ರ ಬೇರೆ ಏನು ಡಾಕ್ಯುಮೆಂಟ್ಸ್ ಇದೆ ಅಥವಾ ಸಾಕ್ಷಿಗಳಿದೆ ಅದನ್ನು ಕೊಡಿ, ನಾವು ತನಿಖೆ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ.